ಕಲಿದೇ ಇರೋರಿಗೆ ನಾವು ಈ ರೀತಿ ಪ್ರಚೋದನೆ ಮಾಡ್ಬೋದು. ಕೆಲವರಿಗೆ ಕಲಿಯೋಕ್ಕೆ, ಕಲಿಯೋಕ್ಕೆ, ಕೇಳಿ ತಿಳ್ಕೊಳ್ಳೋಕ್ಕೆ ಏನೋ ಒಂದು ರೀತಿ ಅವಮಾನ, ಇದನ್ನಿಷ್ಟು ಗೊತ್ತಿಲ್ಲ ಅಂದ್ಬಿಡ್ತಾರಲ್ಲ ಅಂತ. ಕೇಳಬಹುದು, ಕೇಳೋದು ಕಲಿಯೋದರ ಒಂದು ಭಾಗ. ಕೇಳಿ ಕಲಿತು ಮಾಡ್ತಾ ಮಾಡ್ತಾ ಕಲಿತ ಮೇಲೆ ಬೇರೆಯವ್ರಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡೋದು ಕೂಡ ಕಲಿಕೆಯಲ್ಲೇ ಬರುತ್ತೆ. ಯಾರು ನಿಜವಾಗ್ಲೂ ಕಲಿತಾನೆ, ಕಲಿತಾ ಕಲಿತಾ ಹೇಳ್ಕೊಡ್ತಾರೆ. ಕೇಳ್ದೇನೆ ಇದ್ದರೆ ತಪ್ಪು ಮಾಡ್ತೀವಿ. ತಪ್ಪು ಮಾಡಿ ನಾವು ಯಾವತ್ತೂ ಕರೆಕ್ಟ್ ಮಾಡ್ಕೊಳ್ಳಲ್ಲ, ಬೈಸ್ಕೊಳ್ತೀವಿ. ಇವ್ರು ಬೈತಾರೆ ಅಂತೀವಿ, ಮತ್ತು ಇನ್ನೊಂದು ಸತಿ ಕಲಿಬೇಕಾದ್ರೆ ಅವ್ರನ್ನ ಕೇಳಲ್ಲ, ಪುನಃ ಕೇಳದೆ ಮಾಡ್ತೀವಿ, ಬೈಸ್ಕೊಳ್ತೀವಿ. ಇದು ಕೊನೆಯೇ ಇಲ್ಲ. ಕೇಳಿ ಕಲಿಯೋದರಲ್ಲಿ ಅವಮಾನ